ಬಾಬಾ ಏನು ಅಲ್ಲ, ಇಷ್ಟು ದೊಡ್ಡ ವಿಷಯ ಗೊತ್ತಿದ್ರು ಒಂದೇ ಒಂದು ಮಾತು ಹೇಳಿ ಸೈಲೆಂಟಾಗಿ ತೀರ್ಥಯಾತ್ರೆಗೆ ಹೋಗಿದ್ದೀರಲ್ಲ. ಅಟ್ಲೀಸ್ಟ್ ಒಂದು ಮಾತಾದರೂ ಯಾರಿಗಾದ್ರೂ ಮನೇಲಿ ಹೇಳೋಗ್ಬೋದಾಗಿತ್ತು ತಾನೆ. ಅರ್ಥ ನಿನ್ನ ಕಣ್ಣಿಗೆ ನಾನು ಜೋಕರ್ ಥರ ಕಾಣ್ತಿದ್ದೀನೇನೋ? ಹಾಂ, ಇಂಥ ದೊಡ್ಡ ವಿಷಯ ನಡೆದಿದೆ ಅಂತ ಹೊತ್ತಲ್ಲಿ ಸುಮ್ಮನಿರಕ್ಕೆ ನಾನು ಬೇಜವಾಬ್ದಾರಿ ಮನುಷ್ಯ ತಿಳ್ಕೊಂಡಿದ್ದೀನೋ? ನನ್ನ ಇಡೀ ಜೀವಮಾನ ತಂಗಿ ಮಕ್ಕಳು ಅಂತ ಸವಿಸ್ಬಿಟ್ಟೆ ಕಣೋ. ನನಗೋಸ್ಕರ ಒಂದು ದಿವಸ ನನ್ನ ಬದುಕಿಲ್ಲ ನಾನು. ಅರ್ಥ ಗೌತಮ್ಗೆ ಒಳ್ಳೇದಾಗೋ ಒಂದು ಚಿಕ್ಕ ವಿಷಯ ಗೊತ್ತಾದರೂ ಸಾಕು ಕಣೋ, ನಾನು ಸುಮ್ಮನಿರಲ್ಲ, ನನ್ನ ಕೈಲಾದ್ದು ಮಾಡ್ತೀನಿ. ಯಾಕಂದ್ರೆ ನನಗೆ ನಾನು ದ್ರೋಹ ಮಾಡಿದ್ನಲ್ವಾ, ಅದರ ಪಾಪದ ಫಲ ಸ್ವಲ್ಪ ಆದರೂ ಕಡಿಮೆ ಆಗಲಿ ಅಂತ. ಇಂಥ ವಿಷಯ ನಡೆದಿದೆ, ನಾನು ಸುಮ್ಮನಿರಕ್ಕೆ ಹೆಂಗೆ ಸಾಧ್ಯ? ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದೆ ನೀನು? ಮಾವ ಅದೇನು ಹೇಳಬೇಕು ಅಂತೀರ ಸ್ಪಷ್ಟವಾಗಿ ಹೇಳಿ, ಏನು ಕಾರಣ? ಪಾರ್ಥ, ಇದಕ್ಕೆಲ್ಲ ಕಾರಣ ನಿನ್ನ ಅಣ್ಣ ಕಿರಾತಕ ಜಯದೇವ್ ಕಣೋ. ಮಿಂಚು ಗೌತಮ್ ಮಗಳು ಅಂತ ಗೊತ್ತಾದ್ಮೇಲೆ ಗೌತಮ್ಗೆ ಫೋನ್ ಮೇಲೆ ಫೋನ್ ಮಾಡಿದೆ ಕಣೋ, ಅದರ ಫೋನೇ ಎತ್ಕೊಂಡಿಲ್ವಲ್ಲ. ಅಷ್ಟೊತ್ತಿಗೆ ನಿನ್ನ ಅಣ್ಣ ರಾಕ್ಷಸ ಬಂದ ಕಣೋ, ನನ್ನ ಕಿಡ್ನಾಪ್ ಮಾಡ್ದ, ನನ್ನ ಎರಡೂ ಕೈಕಾಲನ್ನು ಕಟ್ಟಿ ಹಾಕಿದ, ಕೊಡಬಾರ್ದ ಹಿಂಸೆ ಕೊಟ್ಟ. ಪಾರ್ಥ 4-5 ದಿವಸ ಒಂದು ಹನಿ ನೀರು ಕೊಟ್ಟಿಲ್ಲ, ಒಂದು ತನ್ನ ಕೊಟ್ಟಿಲ್ಲ, ಕೊಡಬಾರ್ದ ಹಿಂಸೆ ಎಲ್ಲ ಕೊಟ್ಬಿಟ್ಟ. ಪಾರ್ಥ ಎಷ್ಟು ಚಿತ್ರ ಹಿಂಸೆ ಕೊಟ್ಟ ಅಂದ್ರೆ ಆ ಹಿಂಸೆ ಅನುಭವಿಸಿದ ನನಗೆ ಮಾತ್ರ ಗೊತ್ತು. ಆದರೆ ಮಿಂಚು ಸಿಕ್ಕಿರ್ಲಲ್ಲ, ಅದೇ ನನಗೆ ತುಂಬ ಖುಷಿ. ಒಂದು ಕ್ಷಣ ತಡೆಯೋಕ್ಕಾಗಲಿಲ್ಲ. ಮತ್ತು ಬಿಗ್ ಬ್ರೋಗ್ ಯಾಕೆ ಈ ವಿಷಯ ಹೇಳಿಲ್ಲ? ಎಲ್ಲ ಗೌತಮ್ ಗೊತ್ತಾದರೆ ಗೌತಮ್ ಜಯದೇವನ ಸುಮ್ಮನೆ ಬಿಡ್ತಾನೇನೋ? ಮಿಂಚಿನ ಗೌತಮಿಂದ ದೂರ ಮಾಡಬೇಕು ಅನ್ನೋ ಐಡಿಯಾ ಜಯದೇವ್ದು ಅಂತ ಗೊತ್ತಾದರೆ ಜಯದೇವನ ಏನು ಮಾಡೋಕ್ಕೂ ರೆಡಿ ಇದ್ದಾನೆ. ಆಗ ಗೌತಮ್ ಕಂಟ್ರೋಲ್ ತಪ್ತಾನೆ, ಏನು ಬೇಕಾದ್ರೂ ಆಗ್ಬೋದಿತ್ತು. ಗೌತಮ್ ಮನಸ್ಸಲ್ಲಿ ಜಯದೇವ್ಗೆ ಕ್ಷಮೆ ಅನ್ನೋದೇ ಇಲ್ಲ ಕಣೋ, ಏನು ಬೇಕಾದ್ರೂ ಆಗ್ಬೋದಲ್ಲ. ಹಿಂಗೆ ಆಗಬಾರ್ದು ಅಂತ ನನ್ನ ಆಸೆ ಕಣೋ. ಏನಾದರೂ ಎಡವಟ್ಟು ಮಾಡಿಕೊಂಡು ಮತ್ತೆ ಗೌತಮ್ ಜೈಲಿಗೆ ಹೋಗೋದು, ಅದನ್ನು ನಿನ್ನ ಮಾವನಿಂದ ನೋಡೋಕ್ಕಾಗಲ್ಲ ಪಾರ್ಥ, ಇಂಪಾಸಿಬಲ್. ಒಮ್ಮೆ ಅವನು ಜೈಲಿಗೆ ಹೋದವನು ಹೊರಗೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನನಗೆ ಗೊತ್ತು ಪಾರ್ಥ, ನನಗೆ ಗೊತ್ತು. ಇವ್ನು ಮಾಡಿರೋದನ್ನ ನೆನೆಸ್ಕೊಂಡ್ರೆ ಅಣ್ಣ ಅಂತಲೂ ನೋಡಿದೆ ಇವ್ನು ಏನಾದರೂ ಮಾಡಿಬಿಡೋಣ ಅನಿಸ್ತಾ ಇದೆ. ಅಣ್ಣ ಅಂತ ಹೇಳಿಸ್ಕೊಳ್ಳೋಕ್ಕೂ ನಾಲಾಯಕ್ಕೆ. ಅದಕ್ಕೆ ಪಾರ್ಥ ನಾನು ಇಷ್ಟು ದಿವಸ ಕಾದಿತ್ತು. ಅದರ ಒಂದು ವಿಷಯ ತಿಳ್ಕೊ, ಜಯದೇವ್ ಜನ್ಮದಲ್ಲಿ ಸರಿ ಹೋಗಲ್ಲ. ಅವ್ರು ಸತ್ರು ಬದಲಾಗೋ ಜನ್ಮನೇ ಅಲ್ಲ ಕಣ ಒಂದು. ನನ್ನ ಪ್ರಕಾರ ಅಂತ ದುಷ್ಟ ಜಂತು ಆಸೆನೆ ಬಿಟ್ಬಿಡೋದು ಒಳ್ಳೇದು ಕಣೋ. ನೋಡು, ಒಂದು ವಿಷಯ ಹೇಳ್ತೀನಿ, ಆ ಕಾರ್ಕೋಟಕರ ನೆರಳು ಕೂಡ ಈ ಮನೆ ಮೇಲೆ ಬೀಳಬಾರ್ದು. ಒಂದು ವಿಷಯ ಹೇಳ್ತೀನಿ ನಿಮಗೂ, ನೀವು ಕೂಡ ಅವನಿದ್ದ ಕಡೆ ಹೋಗಬೇಡಿ. ಅವನೀಗ ಹಲ್ಲು ಮುರಿದ ಹಾವು ಥರ ಆಗಿದ್ದಾನೆ. ಹೆಚ್ಚು ಅಂದರೆ ಪೊರೆ ಕಳಿಸ್ಬೋದು ಅಥವಾ ಬುಸ್ಸು ಅಂತ ಬಾಯಲ್ಲಿ ಗಾಳಿ ಬಿಡ್ಬೋದು ಅಷ್ಟೇ, ಇನ್ನೇನೂ ಆಗಲ್ಲ ಅವನ ಕೈಯಲ್ಲಿ. ಪಾರ್ಥ, ಈಗ ನಾವು ಮಾಡಬೇಕಾಗಿರೋ ವಿಷಯ ಏನು ಗೊತ್ತಾ? ನಾನು ನಿನ್ನ ಹತ್ರ ಹೇಳಿದ್ದನ್ನ ಒಂದು ವಿಷಯನೂ ಗೌತಮ್ ಕಿವಿಗೆ ಹಾಕಬೇಡ, ಇಲ್ಲಾಂದರೆ ನಾನು ಇಷ್ಟು ದಿವಸ ಮುಚ್ಚಿಟ್ಟದೆಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ ಕಣೋ. ನೋಡು, ನಾನು ನಿನಗೆ ಏನು ಹೇಳಲೇ ಇಲ್ಲ, ನೀನು ಏನು ಕೇಳಲೇ ಇಲ್ಲ ಅನ್ನಂಗಿದ್ಬಿಡು.